ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ನಾವು ಇವತ್ತು ಮಾತಾಡಕ್ಕೆ ಹೋಗ್ತಿರೋ ವಿಷಯ ಸಾಮಾನ್ಯವಾಗಿ ನೀವು ಕೇಳಿರ್ಬೋದು. ಸುಮಾರು ಜನ ಹೇಳ್ತಾ ಇರ್ತಾರೆ, ಡಯಾಬಿಟಿಸ್ ಇದ್ದವರಿಗೆ ಜ್ಞಾನ ಕೊಡ್ತಾ ಇರ್ತಾರೆ. ಹಾಗಲಕಾಯಿ ಜ್ಯೂಸ್ ಕುಡಿದ್ಬಿಟ್ರೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನಿಮಗೆ ಡಯಾಬಿಟಿಸ್ನ ಬುಡ ಸಮೇತ ಕಿತ್ತಾಕ್ಬಿಡ್ಬೋದು ಅಂತ. ಇನ್ ಕೆಲವರು ಹೇಳ್ತಾರೆ, ನೀವು ದಿನಾ ಕುಡಿತಾ ಬನ್ನಿ 2 ತಿಂಗಳು ಹಾಗಲಕಾಯಿ ಜ್ಯೂಸ್ನ ಬೆಳಗ್ಗೆ ಖಾಲಿ ಹೊಟ್ಟೆಗೆ, ನೀವು 50ರಿಂದ 60 ವಿಚಿತ್ರ ಕಾಯಿಲೆಗಳಿಂದ ಹೊರಗೆ ಬರಬಹುದು ಅಂತ ಹೇಳ್ತಾರೆ. ಸೊ ಹಾಗಾಗಿ ತಿಳಿದೇನೋ ಸುಮಾರು ಜನ ಇದನ್ನು ಮಾಡ್ತಾ ಇರ್ತೀರ. ಇವತ್ತು ನಾನಿಲ್ಲಿ ಈ ವಿಡಿಯೋದಲ್ಲಿ ಒಂದು ವೈಜ್ಞಾನಿಕ ವಿಶ್ಲೇಷಣೆಯೊಂದಿಗೆ ನಿಜವಾಗ್ಲೂ ಹಾಗಲಕಾಯಿ ಜ್ಯೂಸ್ ಕುಡಿದ್ರೆ ನಿಮ್ಮ ಡಯಾಬಿಟಿಸ್ ಕಡಿಮೆ ಆಗುತ್ತಾ, ಅಥವಾ ಜನ ಕ್ಲೇಮ್ ಮಾಡುವಂಗೆ ಸಾವಿರಾರು ಕಾಯಿಲೆಗಳಿಂದ ಗುಣ ಹೊಂದಬಹುದಾ? ವೀಕ್ಷಕರೇ, ಯಾವುದೇ ಒಂದು ಕಾಯಿಲೆಯಿಂದ ನೀವು ಬಳಲ್ತಿರ್ಬೇಕಾದ್ರೆ, ಯಾವುದೇ ಒಂದು ಫುಡ್ನ ಆಡ್ ಮಾಡಬೇಕಾದ್ರೆ ಅದರ ಬಗ್ಗೆ ಇರುವಂತ ಹಿಂದ್ಗಡೆ ಇರುವಂತ ಒಂದು ವೈಜ್ಞಾನಿಕ ತಳಹದಿಯನ್ನ ಅರ್ಥ ಮಾಡ್ಕೊಂಡ್ರೆ, ಆ ತಿನ್ನುವಂತ ಆಹಾರದಲ್ಲಿ ಏನಿದೆ ಏನಿಲ್ಲ, ಎಷ್ಟು ಪ್ರಮಾಣದಲ್ಲಿದೆ, ನಿಮ್ಮ ದೇಹಕ್ಕೆ ಅದು ಬೇಕೋ ಬೇಡವೋ ಅಂತ ಸರಿಯಾಗಿ ತಿಳ್ಕೊಳ್ದರೆ ಮಾಡ್ದಲೇ ಇದ್ರೆ ಮುಂದೆ ಹೋಗ್ತಾ ಹೋಗ್ತಾ ನೀವು ತುಂಬಾ ಗಂಭೀರ ಸಮಸ್ಯೆಗಳಿಗೆ ನಿಮ್ಮ ದೇಹವನ್ನ ಒಡ್ತಾ ಇರ್ತೀರ. ಹಾಗಾಗಿ ಈ ವಿಡಿಯೋದಲ್ಲಿ ಸ್ಪೆಷಲಿ ಹಾಗಲಕಾಯಿ ಜ್ಯೂಸ್ ಖಾಲಿ ಹೊಟ್ಟೆಗೆ ಮನುಷ್ಯ ಕುಡಿಬೇಕಾ? ಹಾಗಲಕಾಯಿ ಜ್ಯೂಸ್ ಅನ್ನೋಕ್ಕಿಂತ ನಾನು ಹಾಗಲಕಾಯಿ ಬಗ್ಗೆ ಡಿಸ್ಕಸ್ ಮಾಡೋಣ. ಸಾಧಾರಣವಾಗಿ ನೋಡಿ, ಹಾಗಲಕಾಯಿ ತುಂಬಾ ಕಹಿ ಆಗಿರುವಂತ ಒಂದು ತರಕಾರಿ ಅಂತ ಹೇಳ್ಬೋದು. ತರಕಾರಿಗಳೆಲ್ಲಕ್ಕಿಂತ ಕಹಿ ಆಗಿರೋದು ಅಂತ ಹೇಳಿದ್ರೆ ಈ ಹಾಗಲಕಾಯಿನೇ. ಈ ಹಾಗಲಕಾಯಿ ಜ್ಯೂಸ್, ಫಸ್ಟ್ ಆಫ್ ಆಲ್ ಈ ಹಾಗಲಕಾಯಿನಲ್ಲಿ ಏನಿದೆ ಫಸ್ಟ್ ಥಿಂಗ್ ಅರ್ಥ ಮಾಡ್ಕೊಳ್ಳಿ. ಎನಿ ತರಕಾರಿಗಳ ತರ ಅದ್ರದ್ದೊಂದು ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು ಅದ್ರ ನ್ಯೂಟ್ರಿಷನಲ್ ವ್ಯಾಲ್ಯೂ, ಅದ್ರಲ್ಲಿ ಏನೇನಿದೆ ಏನೇನಿಲ್ಲ ಅನ್ನೋದು ಒಂದು, ಜೊತೆಗೆ ಅದರಲ್ಲಿರುವಂತಹ ಮೆಡಿಸಿನಲ್ ವ್ಯಾಲ್ಯೂ ಅಂದ್ರೆ ಔಷಧೀಯ ಗುಣಗಳು ಎಷ್ಟಿದೆ ಅನ್ನೋದ್ರ ಬಗ್ಗೆ, ಮತ್ತು ನಾವು ಈ ಡಯಾಬಿಟಿಸ್ನವರು ತಗೋಬೇಕಾದ್ರೆ ನಮ್ಮ ದೇಹಕ್ಕೆ ಅದು ಉಂಟು ಮಾಡುವಂತ ಒಂದು ಗ್ಲೈಸಿಮಿಕ್ ಲೋಡ್ ಅಥವಾ ಗ್ಲೈಸಿಮಿಕ್ ಇಂಡೆಕ್ಸ್, ಈ ಮೂರು ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಇದನ್ನ ತಿನ್ಬೇಕು ತಿನ್ಬಾರ್ದು ಅನ್ನೋದು ನಿಮ್ಗೆ ಅರ್ಥ ಆಗೋಗ್ಬಿಡುತ್ತೆ. ನೋಡಿ, ಹಾಗಲಕಾಯಿ ನಾನು ಮುಂಚೆನೆ ಹೇಳ್ದಂಗೆ ಇರೋದು ನ್ಯೂಟ್ರಿಷನಲ್ ವ್ಯಾಲ್ಯೂ ಅಂತ ತಗೊಂಡ್ರೆ ವಾಟರ್ ಮೇಯ್ನ್ ಆಗಿ ಎಲ್ಲಾ ತರಕಾರಿಗಳಲ್ಲೂ ಇರುತ್ತೆ. ಇದರಲ್ಲಿ ಹೇರಳವಾಗಿ ನೀರಿನ ಅಂಶ ಜಾಸ್ತಿನೇ ಇರುತ್ತೆ. 94% ಅಷ್ಟು ಇದರಲ್ಲಿ ನೀರಿನ ಅಂಶನೇ ಇರುತ್ತೆ. ಇನ್ನು ಉಳಿದಂತೆ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಸಕ್ಕರೆ ಇರುವಂತ ಅಂಶ, ಅದು 3.7%, 3.7% ಅಷ್ಟು ನಿಮಗೆ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ಒಂದು ಫ್ಯಾಟ್ ಒಂದು ನಿಮಗೆ ಒಂದು 0.2% ಅಷ್ಟು ಕೊಬ್ಬಿನ ಅಂಶ ಅದರಲ್ಲಿರುತ್ತೆ. ಪ್ರತಿಯೊಂದರಲ್ಲೂ ಇರುತ್ತೆ ಕೊಬ್ಬಿನ ಅಂಶ. ಪ್ರೋಟೀನ್ ಅಂಶ ಕೂಡ 1% ಅಷ್ಟು ಇರುತ್ತೆ. ಇನ್ನು ಉಳಿದಂಗೆ ಆಶ್ ಅಂತ ಹೇಳ್ತೀವಿ, ಮಿನರಲ್ಸ್ ಅಥವಾ ನ್ಯೂಟ್ರಿಯೆಂಟ್ಸ್ ಅಥವಾ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಸೇರಿಬಿಟ್ಟು 1.1% ಮಾತ್ರ ಇದರಲ್ಲಿ ಫೈಟೋನ್ಯೂಟ್ರಿಯೆಂಟ್ಸ್ ಇರುತ್ತೆ. ಹಾಗಾಗಿ ನೀವು ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಇರೋದ್ರಲ್ಲಿ 99% ತನಕ ನಿಮಗೆ ಈ ಫ್ಯಾಟು, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮತ್ತು ವಾಟರೇ ಸೇರ್ಕೊಂಡಿರುವಂತ ಈ ತರಕಾರಿನ ಕೇವಲ 1% ನ್ಯೂಟ್ರಿಷನಲ್ ವ್ಯಾಲ್ಯೂ ಇರುವಂತ ಇದನ್ನ ತಗೊಳ್ತಾ ಬಂದ್ರೆ ನಿಮ್ ದೇಹಕ್ಕೆ ಎಷ್ಟು ಲಾಭ ಆಗ್ಬೋದು? ಆಕ್ಚುಲಿ ಇದರಲ್ಲಿ 3 ತರದ ಫೈಟೋ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಮೇಯ್ನ್ ಆಗಿ. ಅದರಲ್ಲಿ ಮುಖ್ಯವಾಗಿ ಅಂದ್ರೆ ಚೆರಂಟಿನ್. ಈ ಚೆರಂಟಿನ್ ಅನ್ನೋದ್ರೆ ಮೊಮೊಸಾರ್ಡಿಕಾ ಕೆರೆಂಟಿನಿ ಅನ್ನೋದು ಈ ಒಂದು ಹಾಗಲಕಾಯಿಯ ಒಂದು ಬೊಟಾನಿಕಲ್ ನೇಮು. ಅದರಲ್ಲಿ ಇರುವಂತ ಒಂದು ಎಕ್ಸ್ಟ್ರಾಕ್ಟ್ ಈ ವೈಜ್ಞಾನಿಗಳು ಕನ್ಸಿಡರ್ ಅಂದ್ರೆ ಚೆರಂಟಿನ್ ಅಂತ ಒಂದು ಅಂಶ ಇರುತ್ತೆ. ಜೊತೆಗೆ ಪಾಲಿಪೆಪ್ಟೈಡ್ ಪಿ ಅಂತ ಕೆಲವು ಅಂಶ ಇರುತ್ತೆ. ಜೊತೆಗೆ ವೈಸಿನ್ ಅಂತ ಒಂದು ಅಂಶ ಇರುತ್ತೆ. ಇದು 3 ಒಂದು ಫೈಟೋನ್ಯೂಟ್ರಿಯೆಂಟ್ಸ್ ನಮ್ಮ ದೇಹಕ್ಕೆ ಒಳಿತನ್ನು ಕೊಡುವಂತ ಒಂದು ಫೈಟೋನ್ಯೂಟ್ರಿಯೆಂಟ್ಸ್. ಆದ್ರೆ ಈ 1.1% ಅಲ್ಲಿ ಚೆರಂಟಿನ್ ಎಷ್ಟಿರುತ್ತೆ? ಮತ್ತೆ ಫಸ್ಟ್ ಆಫ್ ಆಲ್ ಚೆರಂಟಿನ್ ಯಾಕೆ ಬೇಕು ನಮ್ಮ ದೇಹಕ್ಕೆ? ಒಂದು ವಿಜ್ಞಾನಿಗಳು ಏನ್ ಸಂಶೋಧನೆ ಮಾಡಿದ್ರು ಅಂತ ಹೇಳಿದ್ರೆ, ಈ ಸಲ್ಫೋನೂರಿಯಾ ಡ್ರಗ್ಸ್ ಅಂತ ಇರ್ತವೆ, ಈ ಗ್ಲಿಬೆನ್ಕ್ಲಮೈಡ್ ಇಂಥವೆಲ್ಲ ಸುಮಾರು ಈಗ ಶುಗರಿಗಂತ ಮುಂಚೆ ಕೊಡ್ತಾ ಇದ್ರು. ಅದು ಏನಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಮಾಡುವಂತ ಡ್ರಗ್ಸ್, ಇನ್ಸುಲಿನ್ ಪ್ರೊಡ್ಯೂಸಿಂಗ್ ಅಂದ್ರೆ ನಮ್ಮ ದೇಹದ ಪ್ಯಾಂಕ್ರಿಯಾಸ್ ನಲ್ಲಿ ಹೋಗ್ಬಿಟ್ಟು ಬೀಟಾ ಸೆಲ್ಸ್ ನಲ್ಲಿ ಇದು ಒಂದು ಪ್ಯಾಂಕ್ರಿಯಾಸ್ ನಲ್ಲಿ ಹೋಗ್ಬಿಟ್ಟು ಇನ್ಸುಲಿನ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ಈ ಚೆರಂಟಿನ್ ಕೂಡ ಒಂದು ಇನ್ಸುಲಿನ್ ಸ್ಪೇರಿಂಗ್ ಎಫೆಕ್ಟ್ ಅಂತ ಇಟ್ಕೊಂಡ್ಬಿಟ್ಟು ಈ ಬೀಟಾ ಸೆಲ್ಸ್ ನ ಸ್ಟಿಮ್ಯುಲೇಟ್ ಮಾಡ್ಬಿಟ್ಟು ಇನ್ಸುಲಿನ್ ನ ರಿಲೀಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಕಂಡು ಹಿಡಿದ್ರು. ನೋಡಿ ವೀಕ್ಷಕರೇ, ಇಲ್ಲಿ ನಾನು ಒಂದು ಬಹಳ ಹೇಳ್ಬೇಕು ಅಂತ ಹೇಳಿದ್ರೆ, ಈ ಚೆರಂಟಿನ್ ಎಷ್ಟು ಅಂಶ ಇರುತ್ತೆ? 0.01% ಮಾತ್ರ, 0.001% ಮಾತ್ರ ಚೆರಂಟಿನ್ ಇದ್ರಲ್ಲಿ ಇರುತ್ತೆ. ಆ ಚೆರಂಟಿನ್ ಕೂಡ ನೀವು ತಗೋಬೇಕು ಅಂತ ಹೇಳಿದ್ರೆ, ಒಂದು ಈಗ ಸಪೋಸ್ ನೀವು ಇವಾಗ ಜ್ಯೂಸ್ ಮಾಡ್ಕೊಳ್ತೀರಾ ಅಂದ್ಕೊಳ್ಳಿ ಖಾಲಿ ಹೊಟ್ಟೆಗೆ, ಒಂದು ಹಬ್ಬ ಬಂದ್ರೆ ಎಷ್ಟು ತಗೋಬೋದು ನೀವು? ಒಂದು 100 ಗ್ರಾಮ್ನಷ್ಟು, ಒಂದು ಅರ್ಧ ತುಂಡಿನಷ್ಟು ನೀವು ಹಾಗಲಕಾಯಿನ ತಗೊಳ್ತೀರಾ. ಅದ್ರ ಸಿಪ್ಪೆನ, ಅದ್ರ ಬೀಜವನ್ನೆಲ್ಲ ತೆಗೆದಾಕ್ಬಿಡ್ತೀರಾ. ತೆಗೆದ್ಬಿಟ್ಟು ಸಣ್ಣ ಸಣ್ಣ ತುಂಡು ಮಾಡ್ತೀರಾ. ತುಂಡು ಮಾಡ್ಬಿಟ್ಟು ಅದನ್ನ ಮಿಕ್ಸಿಗೆ ಹಾಕ್ತೀರಾ. ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡ್ತೀರಾ. ಅದನ್ನ ಆಮೇಲೆ ಸೋಸ್ತೀರಾ. ಸೋಟ್ಕೊಂಡ್ಬಿಟ್ಟು ಬರೀ ರಸ ಮಾತ್ರ, ಅದಕ್ಕೆ ಸ್ವಲ್ಪ ಕೈ ಕಡಿಮೆ ಆಗ್ಲಿ ಅಂತ ಹೇಳ್ಬಿಟ್ಟು ಉಪ್ಪು ಹಾಕ್ತೀರಾ. ಉಪ್ಪು ಹಾಕೊಂಡ್ಬಿಟ್ಟು ಅದನ್ನ ಕುಡಿತೀರಾ. ಕೈ ಆಗಿರುತ್ತೆ, ಕುಡಿಯಕ್ಕೆ ಆಗಲ್ಲ. ಅದು ಆಕ್ಚುಲಿ ಶಿಕ್ಷೆ ಅಂತಾನೆ ಹೇಳ್ಬೇಕು. ನಾನಂತೂ ಹೇಳೋದು ಶಿಕ್ಷೆ ಅಂತಾನೆ. ಯಾಕೆಂತ ಹೇಳಿದ್ರೆ, ನಿಂಗೆ ಡಯಾಬಿಟಿಸ್ ಇದೆ, ನಿಂಗೆ ಇದೇ ಶಿಕ್ಷೆ, ಇದನ್ನ ತಗೋ ಅಂತ ಹೇಳ್ಬಿಟ್ಟು ಕುಡಿಸ್ತಾ ಇದ್ದಾರೆ ಸುಮಾರು ಜನ. ಮನೆಯಲ್ಲಿ ತುಂಬಾ ಜನ ಗಂಡಸರಿಗೆ ಆಕ್ಚುಲಿ ಶುಗರ್ ಬಂತು ಅಂತ ಹೇಳಿದ್ರೆ ಹೆಂಡತಿರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೆಳಿಗ್ಗೆ ರುಬ್ಬಿಟ್ಟು ಕುಡಿಬೇಕು. ಗಂಡ ಪಾಪದವನು ಕಷ್ಟಪಡ್ಕೊಂಡು ಮುಖ ಸಿಂಟರ್ಸ್ಕೊಂಡು ಅದನ್ನ ಕುಡಿಬೇಕು. ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ನೀವು ತಗೊಳ್ತಿರುವಂತ ಈ 100 ಗ್ರಾಮ್ನಲ್ಲಿ 0.001% ಇರುವಂತ ಕೆರಂಟಿನ್ ಹಾರ್ಡ್ಲಿ 1 mg 2 mg ಕೂಡ ನಿಮಗೆ
ದೇಹಕ್ಕೆ ಚೆರಂಟಿನ್ ಸಿಗೋದೇ ಇಲ್ಲ, ನಿಮಗೆ ಶುಗರ್ ಕಡಿಮೆ ಮಾಡುವಂತ ಅಂಶ ಸಿಗೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ನೀವೇ ಯೋಚನೆ ಮಾಡಿ ನೋಡಿ, ನನ್ನ ಒಪಿನಿಯನ್ ನೀವು ಡೈರೆಕ್ಟ್ ತಗೋಬೇಡಿ, ನೀವು ಯಾರೇ ಒಪಿನಿಯನ್ ಕೊಟ್ಟರು ಡೈರೆಕ್ಟ್ ತಗೊಳ್ಕೋಬೇಡಿ, ನಂದನ್ನು ಕೂಡ ನೀವು ಸ್ಟಡಿ ಮಾಡಿ ನೋಡಿ ಚೆರಂಟಿನ್ ಎಷ್ಟು ನಿಜವಾಗ್ಲೂ ಏನಿದೆ ಅಂತ ಹೇಳ್ಬಿಟ್ಟು. ಮತ್ತೆ ನಾವಿದು ಮಾಡ್ತಾ ಇರೋದು 100 ವರ್ಷ ಹಿಂದಿನ ಜ್ಞಾನ. ಇನ್ಸುಲಿನ್ ಕಡಿಮೆ ಇದ್ರೆ ಡಯಾಬಿಟಿಸ್ ಬರುತ್ತೆ, ಇನ್ಸುಲಿನ್ ಜಾಸ್ತಿ ಇರಬೇಕು ಅಂತ. 1990 ಈಚೆಗೆನೆ ಒಂದು ವಿಜ್ಞಾನಿಕರು ಏನ್ ಪ್ರೂವ್ ಮಾಡಿದ್ರು ಅಂತ ಹೇಳಿದ್ರೆ, ಡಯಾಬಿಟಿಸ್ಗೆ ಇನ್ಸುಲಿನ್ ಕಾರಣ ಅಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸ್ ಕಾರಣ ಅಂತ. ಇನ್ಸುಲಿನ್ ನಮ್ಮ ದೇಹದಲ್ಲಿ ಇರುತ್ತೆ, ಅದರ ಸಂವೇದನಶೀಲತೆ ಕಳ್ಕೊಂಡ್ಬಿಟ್ಟಿರುತ್ತೆ, ಆ ರೆಸಿಸ್ಟೆನ್ಸ್ ಡೆವಲಪ್ ಆಗಿರುತ್ತೆ, ಅದರಿಂದ ನಮಗೆ ಡಯಾಬಿಟಿಸ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಕಡಿಮೆ ಮಾಡೋದಿಲ್ಲ ಈ ಚೆರಂಟಿನ್, ಇನ್ಸುಲಿನ್ ಉತ್ಪಾದನೆ ಮಾಡ್ತಾ ಇದೆ. ಆಕ್ಚುಲಿ ಬೇರೆ ಯಾವುದೋ ಒಂದು ಕಾರಣದಿಂದನೂ ಕೂಡ ಶುಗರ್ ಕಡಿಮೆ ಆಗುತ್ತೆ ಅಂತಾನೆ ಅಂದ್ಕೊಳ್ಳೋಣ ಈ ಚೆರಂಟಿನಿಂದ. ಆದ್ರೆ ಎಷ್ಟು ಪರ್ಸೆಂಟೇಜ್ ಅಥವಾ ಎಷ್ಟು mg ನಮ್ಮ ದೇಹಕ್ಕೆ ಹೋಗ್ತಾ ಇದೆ? ಫಾರ್ ಎಕ್ಸಾಂಪಲ್ ನೀವು ನೋಡಿ, ನಿಮಗೆ ಜ್ವರ ಬಂತು ಅಂತಂದ್ರೆ ನೀವು ಪ್ಯಾರಾಸಿಟಮಾಲ್ ತಗೊಳ್ತೀರಾ ಮಾತ್ರನ. ನಾರ್ಮಲಿ 500 mg ಇಂದ 650 mg ಅಷ್ಟು ಪ್ಯಾರಾಸಿಟಮಾಲ್ ನಾರ್ಮಲಿ ಒಂದು 50 ರಿಂದ 60 kg ಇರೋ ಮನುಷ್ಯನಿಗೆ ಬೇಕು. ಒಂದು ಜ್ವರ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ಏನಾದ್ರು 5 mg ಪ್ಯಾರಾಸಿಟಮಾಲ್ ಕೊಡ್ತೀನಿ ನಾನು ನಿಮಗೆ, ನಿಮ್ಗೆ ಜ್ವರ ಕಡಿಮೆ ಆಗುತ್ತೆ ಅಂದ್ರೆ ಆಗುತ್ತಾ? ಈಗ ಚೆರಂಟಿನ ತಗೊಂಡು, ನಿಮಗೆ ಹಾಗಲಕಾಯಿನ ತಗೊಂಡು, ಅದರ ಲೀಫ್ಗಳನ್ನ ತಗೊಂಡು, ಅದರ ಎಕ್ಸ್ಟ್ರಾಕ್ಟ್ ನ ತೆಗೆದು, ಆಕ್ವೆಸ್ ಎಕ್ಸ್ಟ್ರಾಕ್ಟ್ ಅಂತ ಇರುತ್ತೆ, ಆಲ್ಕೋಹಾಲ್ ಎಕ್ಸ್ಟ್ರಾಕ್ಟ್ ಅಂತ ಇರುತ್ತೆ, ಅದನ್ನ ತಗೊಂಡು ಅದೊಂದು ಕ್ಯಾಪ್ಸೂಲ್ ಮಾಡಿ ಎಕ್ಸ್ಟ್ರಾಕ್ಟ್ ಫಾರ್ಮ್ ಅಲ್ಲಿ ನಿಮಗೆ ಕೊಡ್ತಾ ಬಂದ್ರೆ ಅಷ್ಟು ಪರ್ಸೆಂಟೇಜ್ ಆಫ್ ಕ್ಯಾಲೋರಿ ಸಿಗುತ್ತೆ. ಆದ್ರೆ ಅದು ಸಿಕ್ಕಿದ್ರು ಕೂಡ ನಿಮಗೆ ಇನ್ಸುಲಿನ್ ಜಾಸ್ತಿ ಆಗುತ್ತೆ ಹೊರತು ಶುಗರ್ ಅಂತ ಡೌನ್ ಮಾಡಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗಲ್ಲ. ಹಾಗಾಗಿ ನಾವು ಇರೋದನ್ನ ಸರಿಯಾದ ನ್ಯೂಟ್ರಿಷನಲ್ ವ್ಯಾಲ್ಯೂನ ಅರ್ಥ ಮಾಡ್ಕೊಂಡು ಅದನ್ನ ಮೆಡಿಸಿನ್ಸ್ ಆಗಿ ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈ ಜ್ಯೂಸ್ ತರ ಯೂಸ್ ಮಾಡಬೇಕು. ಈಗ ನಿಮಗೆ ಇನ್ನೊಂದು ಕ್ವಶನ್ ಬಹಳ ಇಂಪಾರ್ಟೆಂಟ್ ಒಂದು ಕ್ವಶನ್ ನಿಮ್ ಮೈಂಡಿಗೆ ಬರಬೇಕು. ಹಂಗಾದ್ರೆ ಸರ್ ಹಾಗಲಕಾಯಿ ತಿನ್ನೋದು ತಪ್ಪ? ಈ ಕ್ವಶನ್ ನಿಮಗೆಲ್ಲ ಈ ಸದ್ಯ ಉತ್ತರಿಸಬಹುದು. ನೋಡಿ ವೀಕ್ಷಕರು, ನಾನು ನೆಕ್ಸ್ಟ್ ಟಾಪಿಕ್ ಏನ್ ತಗೊಳ್ತೀನಿ ಅಂತ ಹೇಳಿದ್ರೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಥವಾ ಗ್ಲೈಸಿಮಿಕ್ ಲೋಡ್. ನಮ್ಮ ದೇಹದಲ್ಲಿ ಈ ಒಂದು ಹಾಗಲಕಾಯಿ ತರಕಾರಿ ತರ ಯೂಸ್ ಮಾಡಿದಾಗ, ಮತ್ತೆ ನಾನು ಸ್ಟ್ರೆಸ್ ಮಾಡಿ ಹೇಳ್ತೀನಿ, ತರಕಾರಿ ತರ ಯೂಸ್ ಮಾಡಿದಾಗ, ನಿಮ್ ಪಲ್ಯದಲ್ಲೋ ಸಾಂಬಾರ್ನಲ್ಲೋ ಯೂಸ್ ಮಾಡಿದಾಗ ಅದಕ್ಕೆ ಯಾವ ತರ ನ್ಯೂಟ್ರಿಷನಲ್ ವ್ಯಾಲ್ಯೂ ಬರುತ್ತೆ ಅಂತ ಹೇಳ್ಬಿಟ್ಟು. ಸಾಧಾರಣವಾಗಿ ಗ್ಲೈಸಿಮಿಕ್ ಲೋಡು ಎನಿ ವೆಜಿಟೇಬಲ್ಸ್ ತಗೊಳ್ಳಿ ನೀವು 25 ರಿಂದ 30 ಇರುತ್ತೆ. ನೀವು ಬೀಟ್ರೂಟ್ನೇ ತಗೊಳ್ಳಿ, ಕ್ಯಾರೆಟ್ನೇ ತಗೊಳ್ಳಿ, ಆಲೂಗಡ್ಡೆನೇ ತಗೊಳ್ಳಿ, ಈರುಳ್ಳಿನೇ ತಗೊಳ್ಳಿ, ನೀವು ತಿನ್ನುವಂತ ಯಾವುದೋ ಬೀನ್ಸೋ ಯಾವುದೋ ತಗೊಳ್ಳಿ, 20 ರಿಂದ 30 ತನಕ ಅದ್ರದ್ದು ಗ್ಲೈಸಿಮಿಕ್ ಲೋಡ್ ಇರುತ್ತೆ. ಆದ್ರೆ ಈ ಒಂದು ಹಾಗಲಕಾಯಿನಲ್ಲಿ ಇದರ ಗ್ಲೈಸಿಮಿಕ್ ಲೋಡ್ ಇರೋದು ಕೇವಲ 1.1%. ನಂಬ್ತೀರಾ ನೀವು? ಅಂದ್ರೆ ಆಸ್ ಎ ತರಕಾರಿ ಯೂಸ್ ಮಾಡಿದ್ರೆ ಡಯಾಬಿಟಿಸ್ನವರಿಗೆ ಹೊಟ್ಟೆ ತುಂಬಿದ್ರು ಕೂಡ ಶುಗರ್ ಲೆವೆಲ್ ರೈಸ್ ಆಗಲ್ಲ ಅಂತ ಹೇಳ್ಬಿಟ್ಟು. ಇಟ್ ಇಸ್ ನಾಟ್, ನಿಮ್ಗೆ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ ಹಾಗಲಕಾಯಿ ಜ್ಯೂಸ್ ಕುಡೀರಿ ಅಂತ, ಯಾರೋ ಹೇಳಿದ್ ಕೇಳ್ಕೊಂಡು ನೀವು ಮಾಡ್ತಾ ಇದ್ದೀರಾ. ಆದ್ರೆ ಆಸ್ ಎ ತರಕಾರಿ ಯೂಸ್ ಮಾಡಿದಾಗ, ತರಕಾರಿ ಯೂಸ್ ಮಾಡಿದ್ರು ಕೂಡ ನೀವು ಸರಿಯಾದ ಟೈಮಲ್ಲಿ ಸರಿಯಾದ ಟೈಪ್ ನಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ. ನೋಡಿ, ಸಾಧಾರಣವಾಗಿ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಹಾಗಲಕಾಯಿನ ಚೆನ್ನಾಗಿ ಸ್ಲೈಸ್ ಮಾಡ್ಬಿಟ್ಟು ಅದನ್ನ ಎಣ್ಣೆಲಿ ಕರೆದ್ಬಿಟ್ಟು ಅದಕ್ಕೆಲ್ಲ ಮಸಾಲೆ ಹಾಕ್ಬಿಟ್ಟು ಚಿಪ್ಸ್ ತರ ಮಾಡ್ಕೊಂಡು ತಿನ್ನೋದು, ಗ್ಲೈಸಿಮಿಕ್ ಲೋಡ್ ಜಾಸ್ತಿ ಮಾಡ್ತಾ ಇದ್ದೀರಾ. ಇಲ್ಲಾಂದ್ರೆ ಗೊಜ್ಜು ಮಾಡ್ಕೊಳ್ಳೋದು, ಅಂದ್ರೆ ಚೆನ್ನಾಗಿ ಬೆಲ್ಲದ ಪಾಕದಲ್ಲಿ ಅದನ್ನ ಹಾಕ್ಬಿಟ್ಟು ಗೊಜ್ಜು ಮಾಡ್ಕೊಂಡು ಬೇರೆದೆಲ್ಲ ಹಾಕ್ಬಿಟ್ಟು ಸಾಂಬಾರ್ ಪದಾರ್ಥಗಳನ್ನ ಹಾಕ್ಬಿಟ್ಟು ತಿನ್ನೋದು, ಬೆಲ್ಲ ಹಾಕಿದ್ಮೇಲೆ ಹೇಗೆ ಗ್ಲೈಸಿಮಿಕ್ ಲೋಡ್ ಜಾಸ್ತಿ ಮಾಡ್ತಾ ಇದ್ದೀರಾ. ಅದೆಲ್ಲ ಸಾಧ್ಯ ಇಲ್ಲ. ಇದು ನೀವು ಹಾಗಲಕಾಯಿ ಪಲ್ಯನೋ ಹಾಗಲಕಾಯಿನ ಸಾಂಬಾರೋ ಸಾರನೋ ಮಾಡ್ಕೊಂಡು ಬೇರೆ ತರಕಾರಿಗಳ ಬದಲಿಗೆ ಇದನ್ನು ತಿನ್ನೋದ್ರಿಂದ ಬಾಕಿ ಶುಗರ್ ಇದು ತರಕಾರಿಗಳಲ್ಲಿ ಏನಿತ್ತೋ ನಿಮಗೆ ಗ್ಲೈಸಿಮಿಕ್ ಲೋಡು ಅದಕ್ಕಿಂತ ತುಂಬಾ ಕಡಿಮೆ ಇದೆ. ಹಾಗಾಗಿ ಡಯಾಬಿಟಿಸ್ನವರಿಗೆ ಒಂದು ಉತ್ತಮ ತರಕಾರಿ ಅಂತ ಹೇಳ್ಬೋದು. ಅಷ್ಟೇ ಬಿಟ್ರೆ ಹಾಗಲಕಾಯಿ ಜ್ಯೂಸ್ ಕುಡಿಯೋದ್ರಿಂದ, ನಾನಂತೂ ಇಷ್ಟು ವರ್ಷದ ಪ್ರಾಕ್ಟೀಸ್ ನಲ್ಲಿ 20 ದಿವಸದಲ್ಲಿ ಹಾಗಲಕಾಯಿ ಜ್ಯೂಸ್ ಕುಡಿದ್ಬಿಟ್ಟು ನನ್ನ ಶುಗರ್ ಕಂಟ್ರೋಲಿಗೆ ಬಂದಿದೆ, ಹಾಗಲಕಾಯಿ ಜ್ಯೂಸ್ ಕುಡಿದ್ಬಿಟ್ಟು ನನಗೆ ಈ ತರ ಅವಾಯ್ಡ್ ಆಗ್ತಾ ಇದೆ ಅಂತ ಹೇಳಿದವ್ರು ಯಾರು ಇಲ್ಲ. ನೀವು ಮೆಡಿಸಿನ್ಸ್ ಬಿಟ್ಬಿಟ್ಟು ಹಾಗಲಕಾಯಿ ಜ್ಯೂಸ್ ಕುಡಿತೀನಿ ಅಂತ ಹೇಳೋದು, ಡಯಟೇ ಮಾಡ್ದಲೆ ಹಾಗಲಕಾಯಿ ಜ್ಯೂಸ್ ಕುಡಿತಾ ಇದ್ದೀನಿ ನಾನು ಏನ್ ಬೇಕಾದ್ರೆ ತಿನ್ಬೋದು ಅಂತ ತಿನ್ಕೊಳ್ಳೋದು, ಅದು ಮಾಡೋದ್ರಿಂದ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಹಾರ್ಟಿಗೋ, ಕಿಡ್ನಿಗೋ, ಕಣ್ಣಿಗೋ, ಚರ್ಮಕ್ಕೋ, ನರಗಳಿಗೋ ಈ ತರ ಎಲ್ಲಾ ತರ ರೆಟಿನೋಪತಿ, ನ್ಯೂರೋಪತಿ, ಆಪತಿ, ಈಪತಿ ಬಂದ್ಬಿಟ್ಟು ನಿಮ್ಮ ಡಯಾಬಿಟಿಸ್ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಸರಿಯಾದ ಜ್ಞಾನ, ನಾಲೆಡ್ಜ್ ಮತ್ತು ಸರಿಯಾದ ಡಿಸಿಪ್ಲಿನ್ ಇದ್ದರೆ ಮಾತ್ರ ನಾವು ನಮ್ಮ ದೇಶದಿಂದ ಈ ಒಂದು ಡಯಾಬಿಟಿಸ್ ನ ಬುಡ ಸಮೇತ ಕಿತ್ತಾಕ್ಬೋದು. ಅಂತ ಹೇಳಿದ್ರೆ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು ಗ್ಲೈಸಿಮಿಕ್ ಲೋಡ್ ಎಷ್ಟು, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಏನು, ಇನ್ಸುಲಿನ್ ರೆಸಿಸ್ಟೆನ್ಸ್ ಟಾರ್ಗೆಟ್ ಮಾಡಬೇಕು ಹೊರತು ಇನ್ಸುಲಿನ್ ಜಾಸ್ತಿ ಮಾಡ್ಕೊಳ್ಳೋದ್ರ ಬಗ್ಗೆ ಯಾವುದೇ ಯೋಚನೆಗಳನ್ನ ನೀವು ಯಾವುದೇ ಕಾರಣಕ್ಕೂ ಡಯಾಬಿಟಿಸ್ ಇದ್ದವರು ಮನಸ್ಸಲ್ಲಿ ಇಟ್ಕೋಬಾರ್ದು. ನೋಡಿ, ಡಯಾಬಿಟಿಸ್ ಬಂದ್ಮೇಲೆ ಸುಮಾರು ಜನ ಕನ್ಫ್ಯೂಷನ್ ಇರ್ತಾರೆ. ಯಾಕಂದ್ರೆ ಒಂಥರ ಭಯ, ಯಾರು ಹೇಳಿದ್ರು ಕೇಳ್ತಾರೆ, ಅವ್ರದ್ದು ಕಡಿಮೆ ಆಯ್ತಂತೆ, ಇವ್ರದ್ದು ಕಡಿಮೆ ಆಯ್ತಂತೆ, ನನಗಂತೂ ಗೊತ್ತಿಲ್ಲ ಯಾರು ಕಡಿಮೆ ಆಯ್ತು ಬಿಟ್ಟು ಅಂತ ಹೇಳ್ಬಿಟ್ಟು. ಡಯಟ್ ಸರಿಯಾಗಿರ್ಬೇಕು, ನಿಮಗೆ ಜ್ಞಾನ ಸರಿಯಾಗಿರ್ಬೇಕು, ಸರಿಯಾದ ಡಿಸಿಪ್ಲಿನ್ ಇದ್ರೆ ನಾವು ಪೋಲಿಯೋನ್ ಹೇಗೆ ಎರಾಡಿಕೇಟ್ ಮಾಡೋದು ನಮ್ಮ ದೇಶದಿಂದ, ಅದೇ ರೀತಿ ಈ ಡಯಾಬಿಟಿಸ್ ಅನ್ನು ಕೂಡ ನಮ್ಮ ದೇಶದಿಂದಾನೇ ಮೂಲ ಸಮೇತ ಕಿತ್ತು ಬಿಸಾಕ್ಬಹುದು. ಹಾಗಾಗಿ ಸರಿಯಾದ ಜ್ಞಾನ ಮತ್ತು ಡಿಸಿಪ್ಲಿನ್ ಇಟ್ಕೊಂಡು ನಿಮ್ಮ ಒಂದು ಡಯಟರಿ ಒಂದು ಜರ್ನಿನ ಫಾಲೋ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಬೇರೆಯವರಿಗೂ ಇದನ್ನ ಸೆಂಡ್ ಮಾಡಿ. ಯಾರು ತಪ್ಪಾಗಿ ಹಿಂಗ್ ಕುಡಿತಾ ಇದ್ರೆ ಅವರಿಗೂ ಫಸ್ಟ್ ಇದನ್ನ ಕಳಿಸಿ. ಕುಡೀರಿ, ತಪ್ಪೇನಲ್ಲ, ಆದ್ರೆ ಇದನ್ನ ತಿಳ್ಕೊಂಡು ಕುಡೀರಿ. ಯಾಕಂದ್ರೆ ಸರಿಯಾದ ಜ್ಞಾನ ಇದ್ರೆ ಮಾತ್ರ ಅವ್ರಿಗೆ ಒಂದು ಪುಷ್ಟಿ ಇರುತ್ತೆ. ಹಾಗಾಗಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.